ನಮಸ್ಕಾರ. ಎಲ್ಲರಿಗೂ ಅನಂತಕೋಟಿ ಜೈ ಭೀಮ್ಗಳು. ನಾನು ಡಾಕ್ಟರ್ ಕರಿಗುಳೇಶ್ವರ್, ಸಹ ಪ್ರಾಧ್ಯಾಪಕರು ಮತ್ತು ಸಂಶೋಧನಾ ಮಾರ್ಗದರ್ಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಾಗಾಂವ್ ಕ್ರಾಸ್. ಇವತ್ತು ನಿಮ್ಮೆಲ್ಲರೊಟ್ಟಿಗೆ ನನ್ನ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತಕ್ಕಂಥ ಮನೋಭಾವನೆಯಿಂದ ನಾನಿವತ್ತು ನಿಮ್ಮೆದುರಿಗೆ ಲೈವ್ ಆಗಿ ಇನ್ನೊಮ್ಮೆ ಬಂದಿದ್ದೇನೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಕ್ಕಂಥದ್ದನ್ನು ನಾನು ನಿನ್ನೆನೇ ನನ್ನ ಫೇಸ್ಬುಕ್ನಲ್ಲಿ ತಮ್ಮೆಲ್ಲರಿಗೂ ತಿಳಿಸಿದ್ದೇನೆ ಅಂತ ಭಾವಿಸ್ತೇನೆ. ಶೂದ್ರರ ಇತಿಹಾಸ ಮತ್ತು ಹಿಂದೂ ಧರ್ಮದಲ್ಲಿ ಅವರ ಸ್ಥಾನಮಾನ ಹಾಗೂ ಇವತ್ತಿನ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಮರ್ಯಾದಾ ಹತ್ಯೆ, ಈ ಮೂರು ವಿಷಯಗಳನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀನಿ ಅಂತ ಅಂದರೆ, ಇದರಲ್ಲಿ ಒಂದಕ್ಕೊಂದು ಜೋಡಿಸ್ತಕ್ಕಂತಹ ಕಾರ್ಯ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಶೂದ್ರರ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ, ನೀವು ಪೌರಾಣಿಕ ನಮ್ಮದೇ ಆಗಿರ್ತಕ್ಕಂತಹ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಪುರಾಣಗಳನ್ನು ನಾವು ಬಸವಣ್ಣನವರು ಪುಂಡರಗೋಷ್ಠಿ ಅಂತ ಕರೆದ್ರೂ ಕೂಡ ನಮ್ಮ ಪುರಾಣಗಳಲ್ಲಿರ್ತಕ್ಕಂಥ ಕೆಲವೊಂದು ದಾಖಲೆಗಳನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಕೂಡ ರಾಜರಿದ್ದರು, ಮುನಿಗಳಿದ್ದರು, ಋಷಿಗಳಿದ್ದರು ಅಂತಕ್ಕಂತಹ ವಿಷಯವನ್ನು ನಮ್ಮೆಲ್ಲರ ಗಮನಕ್ಕೆ ಬರುತ್ತೆ. ಈವನ್ ನಾವು ಪುರಾಣಗಳನ್ನು ನೋಡಿದರೆ. ಇನ್ನು ಚರಿತ್ರೆಯ ವಿಷಯಕ್ಕೆ ಬಂದರೆ, ಚರಿತ್ರೆಯಲ್ಲಿ ನಾವು ಈ ಚರಿತ್ರೆಯನ್ನು ಸೃಷ್ಟಿ ಮಾಡಿದವರೇ ನಾವು ಅಂತ ನಾನು ಭಾವಿಸ್ತೇನೆ. ಈ ಭಾರತದ ನಿಜವಾದ ಇತಿಹಾಸ ಬಾಬಾ ಸಾಹೇಬ್ರು ಹೇಳ್ತಾರೆ ಏನು ಅಂತ ಅಂದರೆ, ಈ ಭಾರತದ ನೈಜ ಇತಿಹಾಸ ಏನು ಅಂತ ಅಂದರೆ, ಭಾರತದ ಇತಿಹಾಸವೇ ಅಲ್ಲ, ಇದು ಕೇವಲ ಹೆಣ್ಣು ಮಕ್ಕಳನ್ನು ಮತ್ತು ಮಕ್ಕಳನ್ನು ರಂಜಿಸಲಿಕ್ಕೆ ಬರೆದಿರುವಂತಹ ಇತಿಹಾಸ. ಭಾರತದ ನೈಜ ಇತಿಹಾಸ ಏನು ಅಂತ ಅಂದ್ಕೊಂಡ್ರೆ, ಅದು ಬ್ರಾಹ್ಮಣತ್ವಕ್ಕೂ ಮತ್ತು ಬೌದ್ಧತ್ವಕ್ಕೂ ನಡೆದಿರ್ತಕ್ಕಂತಹ ಸಂಘರ್ಷ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಕೂಡ ನಮ್ಮೆಲ್ಲರಿಗೂ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನೋಡೋದಾದರೆ, ರಾಜ ಮಹಾರಾಜರು ಕೂಡ ನಮ್ಮ ಹೊಲೆ ಮಾದಿಗರು ಅಥವಾ SC ST OBC ಸಮುದಾಯಕ್ಕೆ ಸಂಬಂಧಪಟ್ಟವರು ಇದ್ದರು ಅಂತಕ್ಕಂಥದ್ದನ್ನು ನಮಗೆ ಚರಿತ್ರೆಯಿಂದ ಗೊತ್ತಾಗ್ತದೆ. ಆಮೇಲೆ ನಾವು ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂತಹ ಲ್ಯಾಡರ್ ಸಿಸ್ಟಮ್, ವರ್ಣಾಶ್ರಮ ಪದ್ಧತಿಯನ್ನು ತೆಗೆದುಕೊಂಡಾಗ, ಆ ಪದ್ಧತಿಯಲ್ಲಿರ್ತಕ್ಕಂಥ ಕೆಳಗಿರ್ತಕ್ಕಂತಹ ಶೂದ್ರರು ಅಂದರೆ ಈ ದೇಶದಲ್ಲಿರ್ತಕ್ಕಂಥ 3 ಪಂಗಡಗಳನ್ನು ಬೇರೆ ಪಡಿಸಿ ನೋಡೋದಾದರೆ ಉಳುಕಿನ ಎಲ್ಲ ಪಂಗಡಗಳು ಶೂದ್ರರು ಅಂತ ನಾವು ಹೇಳ್ತೇವೆ. ಅಂದರೆ